ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಡ್. ಹನುಮಂತ, ಇದೇ ಹಾವೇರಿಯ ಹನುಮಂತ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಎಲ್ಲರ ಹುಬ್ಬೇರಿಸುವಂತೆ ಆಟ ಆಡ್ತಿದ್ದಾರೆ. ಹನುಮಂತ ಏನೂ ಅಲ್ಲ ಎಂದು ಹೇಳುತ್ತಿರುವವರಿಗೆ ಹನುಮಂತ ವಿರೋಧಿಗಳಿಗೆ ಮುಟ್ಟಿ ನೋಡಿಕೊಳ್ಳುವ ಏಟು ಕೊಟ್ಟಿದ್ದಾರೆ. ಇದೀಗ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ತಮ್ಮ ಜಬರ್ದಸ್ತ್ ಆಟದ ಮೂಲಕ ಹೊರಗಡೆಯೂ ಕೂಡ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳ ದೊಡ್ಡ ಪಡೆಯನ್ನೇ ಹೊಂದಿದ್ದಾರೆ. ಮನೆ ಮಂದಿಗೆ ಬೇಜಾರಾದಾಗ ಹಾಡು ಹಾಡುತ್ತಾ ಸಖತ್ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ. ಹಾಗಾಗಿ ಮನೆಯ ಹೊರಗಡೆಯೂ ಕೂಡ ಬಹಳಷ್ಟು ಇಷ್ಟವಾಗಿದ್ದಾರೆ ಹನುಮಂತ. ತಮ್ಮ ಆಟದ ಮೂಲಕ ಟ್ರೋಫಿಯ ಕಡೆ ಮುಖ ಮಾಡಿರುವ ಹನುಮಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಫುಲ್ ಟ್ರೆಂಡಿಂಗ್ ನಲ್ಲಿದ್ದಾರೆ. ಹನುಮಂತನ ಆಟಕ್ಕೆ ಹಲವರು ಬೇಷ್ ಎಂದಿದ್ದಾರೆ. ಇದೀಗ ದೊಡ್ಡ ಮನೆಯಲ್ಲಿ ಇದ್ದುಕೊಂಡೇ ಅವರ ಅವ್ವನಿಗೊಂದು ಸಂದೇಶವನ್ನ ಕಳುಹಿಸಿದ್ದಾರೆ. ಆ ಸಂದೇಶ ಕೇಳಿಸಿಕೊಂಡ ಹಲವರು ಈ ಸಲ ಕಪ್ ನಮ್ದೆ ಎಂಬ ಕೂಗನ್ನ ದೊಡ್ಡ ಮಟ್ಟದಲ್ಲಿ ಎಬ್ಬಿಸಿದ್ದಾರೆ. ದೊಡ್ಡ ಮನೆಯಲ್ಲಿ ತುಂಬಾ ಡಿಫರೆಂಟ್ ಆಗಿ ಕಾಣ್ತಿದ್ದಾರೆ ಹನುಮಂತ. ಹೊರಗಡೆ ಅತಿ ಹೆಚ್ಚಿನ ಓಟು ಪಡೆದು ಮತ್ತು ತಮ್ಮ ಅದ್ಭುತ ಆಟದ ಮೂಲಕ ಗಮನ ಸೆಳೆದು ಫಿನಾಲೆ ವಾರ ತಲುಪಿದ್ದಾರೆ. ಟಾಪ್ 6 ಸ್ಪರ್ಧಿಗಳಲ್ಲಿ ಹನುಮಂತ ಕೂಡ ಒಬ್ಬರಾಗಿದ್ದಾರೆ. ಈಗ ಹನುಮಂತ ತಾಯಿಗೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಫಿನಾಲೆ ವಾರ ತಲುಪಿದ ಖುಷಿಯನ್ನ ಹನುಮಂತ ಕೂಗಿ ಹೇಳಿದ್ದಾರೆ. ಇದಕ್ಕೆ ಅಭಿಮಾನಿಗಳು ನಾನಾ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡುತ್ತಿದ್ದಾರೆ. ವಿಶೇಷ ಏನೆಂದ್ರೆ ಫ್ಯಾನ್ಸ್ ಈ ಸಲ ಕಪ್ ನಮ್ಮದೇ ಎಂದಿದ್ದಾರೆ. ಈ ವಾರ ಫಿನಾಲೆ ವಾರವಾದ ಕಾರಣ ಯಾವುದೇ ಟಾಸ್ಕ್ ಅನ್ನ ಬಿಗ್ ಬಾಸ್ ನೀಡುವುದಿಲ್ಲ. ಅದರ ಬದಲಿಗೆ ನಾನಾ ರೀತಿಯ ಚಟುವಟಿಕೆಗಳನ್ನ ಬಿಗ್ ಬಾಸ್ ನೀಡಿರುತ್ತೆ. ಅದೇ ರೀತಿ ಫಿನಾಲೆ ವಾರದ ಮೊದಲ ದಿನವೇ ಬಿಗ್ ಬಾಸ್ ಚಟುವಟಿಕೆ ಒಂದನ್ನ ನೀಡಿತು. ಈ ಚಟುವಟಿಕೆಯ ಪ್ರಕಾರ ಫಿನಾಲೆಗೆ ಬಂದಿದ್ದೀನಿ ಎಂಬುದನ್ನ ಕೂಗಿ ಹೇಳಬೇಕಿತ್ತು. ಈ ಬಗ್ಗೆ ಬಿಗ್ ಬಾಸ್ ಘೋಷಣೆ ಮಾಡುತ್ತಿದ್ದಂತೆ ಎಲ್ಲರೂ ಕೂಗಿ ಹೇಳೋಕೆ ಆರಂಭಿಸಿದರು. ಬಿಗ್ ಬಾಸ್ಗೆ ಬರೋದು ನಮ್ಮ ಕನಸಾಗಿತ್ತು ಎಂದು ಕೆಲವರು ಹೇಳಿಕೊಂಡರು. ಹನುಮಂತರ ಮಾತ್ರ ಇದನ್ನ ಭಿನ್ನವಾಗಿ ಹೇಳಿದರು. ಯವ್ವೋ, ನಾನು ಫಿನಾಲೆ ತಲುಪಿದ್ದೀನಿ ಬೇ, ಈ ಸಲ ಕಪ್ ನಮ್ದೆ ಎಂದು ಕೂಗಿ ಹೇಳಿದ್ದಾರೆ ಹನುಮಂತ. ಹನುಮಂತನ ಮಾತು ಕೇಳಿದ ಮನೆ ಮಂದಿ ಬಿದ್ದು ನಕ್ಕಿದ್ದಾರೆ. ಹನುಮಂತ ಕೂಡ ಬಿಗ್ ಮನಿಯ ಕಪ್ ಗೆಲ್ಲುವ ಕನಸು ಕಾಣುತ್ತಿದ್ದಾರೆ. ಕಪ್ ಗೆದ್ದರೆ ಹನುಮಂತ ದೊಡ್ಡ ಚರಿತ್ರೆಯನ್ನೇ ರಚಿಸಲಿದ್ದಾರೆ. ಕರುನಾಡಲ್ಲಿ ಮತ್ತಷ್ಟು ಶೈನ್ ಆಗಲಿದ್ದಾರೆ. ಇಷ್ಟು ದಿನ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡಲು ವೋಟ್ ಮಾಡಲಾಗುತ್ತಿತ್ತು. ಆದರೆ ಇದೀಗ ಸ್ಪರ್ಧಿಗಳನ್ನ ಗೆಲ್ಲಿಸೋದಕ್ಕೆ ವೋಟ್ ಮಾಡಬೇಕಿದೆ. ಸದ್ಯ ಮೋಕ್ಷಿತಾ, ಹನುಮಂತ, ತ್ರಿವಿಕ್ರಮ್, ಭವ್ಯ, ರಜತ್ ಹಾಗೂ ಮಂಜು ಫಿನಾಲೆ ವಾರದಲ್ಲಿದ್ದಾರೆ. ಈ ಪೈಕಿ ಒಬ್ಬರು ಬಿಗ್ ಮನಿಯ ಟ್ರೋಫಿಗೆ ಮುತ್ತಿಕ್ಕಲಿದ್ದಾರೆ. ಜನವರಿ 26ರಂದು ಫಿನಾಲೆಯ ಆಟ ನಡೆಯಲಿದೆ. ಹೀಗೆ ಹನುಮಂತ ಈ ಸಲ ಕಪ್ ನಮ್ದೆ ಎಂದಿರುವ ಹನುಮಂತ ಮತ್ತಷ್ಟು ಕುತೂಹಲ ಕೆರಳಿಸುವಂತೆ ಮಾಡಿದ್ದಾರೆ. ಮತ್ತು ಹನುಮಂತನ ಫ್ಯಾನ್ಸ್ಗೆ ಇದು ತುಂಬಾ ಖುಷಿ ಕೊಟ್ಟಿದೆ. ಆದರೆ ಎಲ್ಲವೂ ಅಂದುಕೊಂಡಂತೆ ನಡೆದು ಹನುಮಂತ ಬಿಗ್ ಬಾಸ್ ಟ್ರೋಫಿ ಮೇಲೆತ್ತಿದರೆ ಹನುಮಂತನ ಪರಾಕ್ರಮ ಮತ್ತಷ್ಟು ಹೆಚ್ಚಾಗಲಿದೆ ಎಂಬುದನ್ನ ಅಲ್ಲಗಳೆಯೋ ಹಾಗಿಲ್ಲ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಹಾಗೂ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.